ಕೌನ್ಸಿಲಿಂಗ್ ಅಲ್ಲಿ ಎಷ್ಟೋ ಜನ ಗಂಡ್ಮಕ್ಳು ಸರ್ ಹೆಂಡತಿನಲ್ಲಿ ವರ್ತನೆಗಳು ಬದಲಾಗಿದ್ರೆ ಸೊ ಹೇಗೆ ಅದನ್ನ ಕಂಡುಹಿಡಿಬೇಕು ಅಥವಾ ಯಾವ ವರ್ತನೆಗಳಿಂದ ಹೆಂಡತಿ ಬದಲಾಗಿದ್ದಾಳೆ ಅಂತ ನಾವು ತಿಳ್ಕೊಬಹುದು ಅಂತ ಕೇಳಿದ್ರು. ಸೊ ಅದಕ್ಕೆ ಲೈಕ್ ಆಯ್ತು ಡೆಫಿನೆಟ್ಲಿ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಇದನ್ನ ನೆಗೆಟಿವ್ ಆಗಿ ತಗೊಂಡ್ಬಿಡ್ಬೇಡಿ. ಸಪೋಸ್ ಆ ಬದಲಾವಣೆಗಳು ಕಂಡಾಗ ಇಬ್ರು ಕುತ್ಕೊಳ್ಳಿ ಮತ್ತೆ ಅದನ್ನ ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನಾನು ಎಲ್ಲೋ ಒಂದ್ ಕಡೆ ಹಸ್ಬೆಂಡ್ ಅಂಡ್ ವೈಫ್ ಮತ್ತೆ ತಂದಿಡುವಂಥದ್ದು ಅಥವಾ ದೂರ ಮಾಡ್ಬೇಕನ್ನೋ ಇಂಟೆನ್ಷನ್ ಅಲ್ಲ. ಬಟ್ ಈ ತರದಿದ್ದಾಗ ಅದನ್ನ ಸಣ್ಣ ಮಟ್ಟಕ್ಕಿದ್ದಾಗಲೇ ಸರಿಪಡಿಸ್ಕೊಳ್ಳೋಕೆ ಒಂದು ಏನು ವಿಚಾರಗಳು ಶೇರ್ ಮಾಡ್ತೀನಿ. ಆ ತರ ಕಂಡಾಗ ನೇರವಾಗಿ ಕುತ್ಕೊಳ್ಳಿ, ಇಬ್ರು ಮಾತಾಡಿ ಸರಿಪಡಿಸ್ಕೊಳ್ಳಿ ಅಷ್ಟೇ. ಓಕೆ, ಫಸ್ಟ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಕಂಪೇರ್ ಮಾಡೋಕೆ ಶುರು ಮಾಡ್ತಾರೆ. ಯಾರು ಲೈಕ್ ಹೆಣ್ಮಕ್ಳು ಏನ್ ಮಾಡ್ತಾರೆ, ಬೇರೆ ಗಂಡಸರೊಟ್ಟಿಗೆ ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ್ದೇ ಕಾರಣಕ್ಕೆ ಮಾಡ್ಬೇಡಿ. ನಿಮ್ಮ ಯಜಮಾನ್ರು ಹೇಗಿದ್ದಾರೆ, ಬೇಕಾದ್ರೆ ಅವ್ರಲ್ಲಿ ಬದಲಾವಣೆಗಳಾಗ್ಬೇಕಾ ಅವ್ರು ಕೂರಿಸ್ಬಿಟ್ಟು ಹೇಳಿ. ನೀವು ಕಂಪ್ಯಾರಿಸನ್ ಮಾಡಿದಾಗ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಕೂಡ ಬೇಜಾರಾಗತ್ತೆ. ಅಂಡ್ ಎಲ್ಲಾರು ಅವ್ರದೇ ಆದ ಒಂದು ವೇ ಆಫ್ ಥಾಟ್ ಅಲ್ಲಿ ಬದುಕಿರ್ತಾರೆ. ಈಗ ಎಲ್ಲಾರು ಕೂಡ IAS ಆಫೀಸರ್ಗಳಾಗಲ್ಲ, ಎಲ್ಲಾರು ಕೂಡ ಗೌಂಡಿ ಮೇಸ್ತ್ರಿಗಳಾಗಲ್ಲ, ಎಲ್ಲಾರು ಕೂಡ ರೈತರುಗಳ ಒಂದೊಂದು ಥಾಟ್ ಅಲ್ಲಿ ಅವ್ರವ್ರಿಗೆ ಹೆಂಗ್ ಬೇಕು ಲೈಫ್ ಅವ್ರ ಲೈಫಲ್ಲಿ ಬದುಕ್ತಾರೆ. ಸೊ ಅದನ್ನ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಿದಾಗ ಗಂಡು ಮಕ್ಳಿಗೆ ತುಂಬಾ ಬೇಜಾರಾಗುತ್ತೆ. ದಯವಿಟ್ಟು ಕಂಪ್ಯಾರಿಸನ್ ಶುರು ಮಾಡಬೇಡಿ, ಎಲ್ಲಾ ವಿಚಾರದಲ್ಲೂ ಮಾಡಬೇಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಅಪ್ರಿಸಿಯೇಷನ್ ಸಂಪೂರ್ಣ ಕಡಿಮೆ. ಗಂಡ 10,000 ದುಡಿತಾ ಇರಲಿ, ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇರಲಿ, ಅದಕ್ಕೂ ಅವ್ರಿಗೆ ಅಪ್ರಿಸಿಯೇಷನ್ ಕೊಡಿ. ಆಕ್ಚುಲಿ ಈ ಅಪ್ರಿಸಿಯೇಷನ್ ತುಂಬಾ ಕಡಿಮೆ ಆಗ್ತಿದೆ ಅಂತಂದಾಗ ಅಪ್ರಿಸಿಯೇಷನ್ ಮಾಡೋದೇ ಇಲ್ಲ. ನಿಮ್ಗೆ ಏನೇ ಮಾಡಿದ್ರು, ಎಷ್ಟೇ ಚೆನ್ನಾಗಿ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಅಪ್ರಿಸಿಯೇಷನ್ ಕೊಡಲ್ಲ ಅಂತ ಬಂದಾಗ ಹೆಂಡತಿ ಬದಲಾಗಿದ್ದಾಳೆ ಅಂತ ಅರ್ಥ ಅಲ್ಲ ಆಕ್ಚುಲಿ. ಓಕೆ, ಮೊದಲನೇದು ಹೇಳಿದ್ರೆ ಕಂಪೇರಿಸನ್ ಶುರು ಮಾಡಿದ್ರೆ ಆ ವರ್ತನೆನೂ ಬದಲಾವಣೆ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ಏನಂತ ಹೇಳಿದ್ರೆ ಒಬ್ಳೇ ರೂಮಲ್ಲಿ ಲೈಕ್ ಟೈಮ್ ಕಳೆಯಕ್ ಶುರು ಮಾಡ್ತಾರೆ. ನೋಡಿ, ಈಗ ಎಲ್ಲಾರು ಮನೆ ತುಂಬಾ ಜನ ಇರ್ತಾರೆ, ಅವ್ರು ಮಾತ್ರ ರೂಮಲ್ಲೇ ಕೂತಿರ್ತಾರೆ. ಸೊ ಈ ಸಿಂಪ್ಟಮ್ಸ್ ಕೂಡ ಅಷ್ಟೇನೆ. ಯಾರ ತರ ಬೇರೆಯಕ್ಕೆ ಇಷ್ಟಪಡಲ್ಲ, ಏನು ಹಂಚ್ಕೊಳಕ್ ಇಷ್ಟಪಡಲ್ಲ, ತಾನಾಯ್ತು ತನ್ನ ಫೋನ್ ಆಯ್ತು, ತನ್ನ ವಿಚಾರಗಳಾಯ್ತು ಹಂಗೆ ಕಳಿಯಕ್ಕೆ ಇಷ್ಟಪಡ್ತಿದಾರೆ ಅಂದ್ರೆ ಹೆಂಡ್ತಿನಲ್ಲಿ ಈ ವರ್ತನೆಯನ್ನು ಕೂಡ ಲೈಕ್ ಬದಲಾಗಿದ್ದಾಳೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಯಾಕೆಂದ್ರೆ ಈಗ ಮೊದಲೆಲ್ಲ ತುಂಬಾ ಬೆರೆಯುವಂತವ್ರಿಗೆ ಬೆರೀತಾ ಇಲ್ಲ ಅಂತ ಹೇಳಿದ್ರೆ, ಸೊ ನೀವು ಕೂರ್ಸ್ಬಿಟ್ಟು ಅವ್ರಿಗೆ ಮಾತಾಡ್ಸಿದ್ರು ಅದು ಮತ್ತೆ ಅದನ್ನೇ ರಿಪೀಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಬದಲಾವಣೆಗಳು ಆಗಿದ್ದಾರೆ ಅಂತ ಅರ್ಥ. ಓಕೆ, ಇದನ್ನ ನೆಗೆಟಿವ್ ಆಗಿ ತಗೋಬೇಡಿ. ಈ ತರದಿದ್ದಾಗ ಇಬ್ರು ಕೂತ್ಕೊಳ್ಳಿ. ಹೆಂಡತಿ ಮನ್ಸಲ್ಲೂ ಕೂಡ ಗಂಡ ನೋವು ಮಾಡಿದ್ರೆ ಕೂರಿಸ್ಬಿಟ್ಟು ಮಾತಾಡಿ ಹೇಳಿ, ಈ ತರ ನೋವಾಗಿದೆ, ನೀವು ನಿಮ್ಮ ಪಾರ್ಟಿ ಬದಲಾವಣೆ ಆಗಿ ಅಸಂಸಾರ ಮಾಡ್ಕೊಳ್ಳೋದು ಸರಿಯಲ್ಲ ಆಕ್ಚುಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಡಿಸಿಷನ್ ಅಲ್ಲಿ ಇನ್ವಾಲ್ವ್. ಈ ಗಂಡ ಏನೋ ಡಿಸಿಷನ್ ತಗೊಳ್ತಿರ್ತಾರೆ ಅನ್ಕೊಳ್ಳಿ, ನಂಗೆ ಗೊತ್ತಿಲ್ಲ, ನಂಗೆ ಸಂಬಂಧ ಇಲ್ಲ, ಏನಾದ್ರು ಮಾಡ್ಕೊ ನೀನು. ಸೊ ಈ ತರದ ಮಾತು ಹೇಳ್ತಿರ್ತಾರೆ. ಇದು ಆಕ್ಚುಲಿ ಬದಲಾವಣೆ ಆಗಿದೆ ಅನ್ನೋ ಒಂದು ವರ್ತನೆ ತೋರಿಸುತ್ತೆ. ಕರೆಕ್ಟ್ ಅಲ್ವಾ? ಇಬ್ರು ಸೇರಿ ಏನಾದ್ರು ಈಗ ಸಪೋಸ್ ಅಲ್ಲಿಗೆ ತಗೊಂಡ್ರೆ ಡಿಸಿಷನ್ ಸರಿ ಇಲ್ಲ ಅಂದ್ರೆ ಹೇಳ್ಬೇಕು, ಇದು ಹಿಂಗ್ ಮಾಡೋಣ, ಇನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಹಿಂಗ್ ಮಾಡ್ಕೋಬಹುದು, ಅಥವಾ ಈ ತರ ಡಿಸಿಷನ್ ತಗೊಳ್ಳಿ, ಏನೋ ಒಂದು ಸಪೋರ್ಟ್ ಮಾಡಿ ಆ ಮ್ಯಾಟ್ರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಮಾತಾಡ್ತೀವಿ. ಬಟ್ ಇವ್ ಯಾವ್ದು ಏನು ಮ್ಯಾಟ್ರಿಗೆ ಇನ್ವಾಲ್ವ್ಮೆಂಟ್ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ ಅಂತ ಬಂದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಇವ್ರು ಬದಲಾಗಿದ್ದಾರೆ, ನಮ್ಮೊಟ್ಟಿಗೆ ಇನ್ವಾಲ್ವ್ಮೆಂಟ್ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಅನ್ನೋದು ಗೊತ್ತಾಗುತ್ತೆ. ಇದು ಒಂದು ತೋರಿಸ್ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆರ್ಗ್ಯುಮೆಂಟ್ ಅವಾಯ್ಡ್ ಮಾಡೋದು. ಮೊದಲೆಲ್ಲ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು, ಈಗ ಆರ್ಗ್ಯುಮೆಂಟ್ ಸೈಲೆಂಟ್ ಆಗ್ಬಿಡೋದು. ಅವ್ರ ಪಾಡಿಗೆ ಅವರು ಏನು ಸಂಬಂಧನೇ ಇಲ್ಲ, ನೋಡಿದ್ರು ನೋಡ್ದೆ ನಂಗೆ ಯಾವ್ದು ಎದುರುಗಡೆ ಏನೇ ತಪ್ಪು ನಡೀತಾ ಇರಲಿ, ಸರಿ ನಡೀತಾ ಇರಲಿ, ನಂಗೆ ಏನು ಸಂಬಂಧನೇ ಇಲ್ಲ, ನಾನುಂಟು ನನ್ನ ಪಾಡಾಯ್ತು, ತಂದೆ ಆದ ಒಂದು ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಬದುಕಕ್ಕೆ ಶುರು ಮಾಡ್ತಾಳೆ. ನೋಡಿ, ಇಷ್ಟು ಏನ್ ಲಕ್ಷಣ ಇದೆ ಅಂದ್ರೆ ಹೆಂಡತಿ ಬದಲಾಗ್ತಿದೆ, ಅವಳು ಬದಲಾಗಿದ್ದಾಳೆ. ಬಟ್ ಯಾವ ಕಾರಣಕ್ಕೆ ಬದಲಾಗಿದ್ದಾಳೆ ಕೂರಿಸ್ಕೊಂಡ್ಬಿಟ್ಟು ಕೇಳಿ, ಎಲ್ಲೋ ನಿಮ್ಮಿಂದ ನೋವಾಗಿದೆಯಾ, ಅಥವಾ ಏನಾದ್ರು ನಿಮ್ಮಲ್ಲಿ ಚೇಂಜಸ್ ಆಗ್ಬೇಕಾ, ಅಥವಾ ಅವಳಲ್ಲಿ ಏನಾದ್ರು ಬೇರೆ ನೋವು ಕಾಡ್ತಿದ್ಯಾ, ಇದನ್ನ ಕುತ್ಕೊಂಡ್ಬಿಟ್ಟು ಕೇಳಿ ಸರಿಪಡಿಸ್ಕೊಳ್ಳಿ ಅಷ್ಟೇ. ಫೈನಲ್ ಇಂಟೆನ್ಷನ್ ಇರೋ ಸಂಸಾರ ಹಾಳು ಮಾಡ್ಬೇಕು ಅನ್ನೋದಲ್ಲ. ಈ ತರ ಬದಲಾವಣೆಗೆ ನೋಡಿ, ಒಂದು ಏನೋ ಒಂದು ಬೆಳೆ ಪಕ್ಕದಲ್ಲಿ ಕಸ ಹುಟ್ಟು ಅಂದ್ರೆ ಕಸ ಹೆಂಗ್ ತೆಗಿತೀವಲ್ಲ ನಾವು, ಸಣ್ಣದಿದ್ದಾಗ್ಲೇ ಕಸ ತೆಗಿಯೋತರ ಈ ಲಕ್ಷಣಗಳು ಈ ತರದ್ದು ಬಂದಾಗ ಇಬ್ರು ಕೂತ್ಕೊಂಡ್ಬಿಟ್ಟು ದೊಡ್ಡ ಮಟ್ಟಕ್ಕೆ ಆಗ್ದಿರಾ ಅದನ್ನ ಸರಿಪಡಿಸ್ಕೊಳಕ್ ಟ್ರೈ ಮಾಡಿ. ಓಕೆ, ಇದಿಷ್ಟು ಪಾಯಿಂಟ್ಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ.